ಆ ಲೋಕಲ್ಸ್ ರೌಡಿಗಳು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಸಾಂಗ್ ಶೂಟ್ನ ಮಾಡಿಸಿರ್ತಾರೆ. ಇವ್ರನ್ನೂ ಕೂಡ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಅವ್ರ ಕ್ರೇಜ್ ಆ ತರದ್ದು, ಇಡೀ ಮ್ಯೂಸಿಕ್ ಇಂಡಸ್ಟ್ರಿನೇ ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಅವರಲ್ಲಿತ್ತು ಆ ಟೈಮಲ್ಲಿ. ಆದ್ರೆ ಅವ್ರು ಮಾತ್ರ ಅವ್ರ ಕೈಗೆ ಸಿಗ್ಲಿಲ್ಲ, ಅವ್ರ ಹತ್ರ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ. ಅದನ್ನ ಎಲ್ಲಾನು ಅವ್ರು ಆಚೆ ಹಾಕೋದಕ್ಕೋಸ್ಕರ ಒಂದು ಸಾಂಗ್ನೇ ಮಾಡಕ್ ಹೊರಟು. ಆ ಟೈಮಲ್ಲಿ ಗೌರ್ನಮೆಂಟ್ ಏನಿತ್ತಲ್ಲ, ಆ ಗೌರ್ನಮೆಂಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ, ನಮ್ಗೆ ಯಾವ ಸೆಕ್ಯೂರಿಟಿನೂ ಕೊಡಲ್ಲ, ಯಾವ್ದನ್ನು ಕೊಡಲ್ಲ ಅಂತ ಹೇಳ್ತು. ಬಟ್ ಆ ಟೈಮಲ್ಲಿ ಅವರು ಟೀಮ್ ಜೊತೆ ಹೋದಾಗ ಅಲ್ಲಿ ಲೋಕಲ್ಸ್ ಕೂಡ ಅವ್ರ ಫ್ಯಾನ್ ಆಗಿದ್ರಿಂದ ಆ ಲೋಕಲ್ಸ್ ರೌಡಿಗಳು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಸಾಂಗ್ ಶೂಟ್ನ ಮಾಡಿಸಿರ್ತಾರೆ. ಸೊ ಅದೆಲ್ಲ ಆದ್ಮೇಲೆ ಅವ್ರನ್ನ ಎಷ್ಟೊಂದು ಕೇಸ್ಗಳಲ್ಲಿ ಸಿಕ್ಕಾಕ್ಸಿದ್ರು. ಲೈಕ್ ಡ್ರಗ್ಸ್ ಬಗ್ಗೆ ಅವ್ರಿಗೆ ಇದಾಕಿದ್ರು, ಅಬ್ಯೂಸ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಒಂದಷ್ಟು ಕೇಸ್ಗಳನ್ನ ಹಾಕಿದ್ರು, ಫೇಕ್ ಕೇಸಸ್ಗಳನ್ನ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿಸಿರ್ತಾರೆ. ಅವ್ರು ಸಾಯೋಕ್ಕೂ ಮುಂಚೆ ಕೂಡ ಅವ್ರದ್ದು ಒಂದು ಫೋನ್ ಕಾಲ್ ರೆಕಾರ್ಡಿಂಗ್ ಸಿಗುತ್ತೆ. ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ. ಇದನ್ನ ಕಂಪ್ಲೀಟ್ ಆಗಿ ಒಂದು ರೀಲಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯನೇ ಇಲ್ಲ.